ಬಟ್ ಸಿನಿಮಾ ಅಂದರೆ ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ಬಿಕಾಸ್ ಥ್ರೂ ಔಟ್ ಇರೋದ್ರಿಂದ ನಂಗೊಂದು ಐಡಿಯಾ ಇದೆ. ಸಖತ್ ಫಾಸ್ಟಾಗಿ ಹೋಗುತ್ತೆ. ಔಟ್ ಆ್ಯಂಡ್ ಔಟ್ ಮಾಸ್ ಆ್ಯಂಡ್ ಪ್ಲಸ್ ಪೊಲೀಸ್ ಆಫೀಸರ್ ಆಗಿ ಸರ್ಗೆ ಅದೊಂದು ಅಂದರೆ ಪೊಲೀಸ್ ಯೂನಿಫಾರ್ಮ್ ಪೊಲೀಸ್ ಅಂತ ರೋಲ್ ಅಂತ ಬಂದಾಗ ಸುದೀಪ್ ಸರ್ ಇಸ್ ಲೈಕ್ ದ ಫಸ್ಟ್ ಪರ್ಸನ್ ನೀವು ಯೋಚನೆ ಮಾಡೋದು. ಅಲ್ಲೂ ನೋಡ್ತೀವಿ ಡಾನ್ಸು ಮಾಡ್ತಾರೆ ಸರ್ ಈ ಸಿನಿಮಾದಲ್ಲಿ, ಫೈಟು ಮಾಡ್ತಾರೆ, ಫೈಟಲ್ಲೂ ಡಾನ್ಸ್ ಮಾಡ್ತಾರೆ. ಸೊ ಇದೊಂದು ಕಾಂಬಿನೇಷನ್. ಯೂಶ್ವಲಿ ಒಂದು ಹೀರೋ ಅಂತ ಬಂದಾಗ ಅವರನ್ನೇ ಹೈಲೈಟ್ ಮಾಡ್ಕೊತಾರೆ. ಬಟ್ ಸರ್ ಇಲ್ಲಿ ಎಲ್ಲರಿಗೂ ಈಕ್ವಲ್ ಸ್ಪೇಸ್ ಕೊಡ್ಸಿದ್ದಾರೆ ಆ್ಯಂಡ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತೇನೆ. ಬಿಕಾಸ್ ನಾನು ಏವಿಯೇಷನ್ ಕೋರ್ಸ್ ಮಾಡ್ಕೊತಿದ್ದೆ. ಸೊ ಆ ಟೈಮಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೀವು ಹುಡ್ಕೋಬೇಕು ಅಂದರೆ ಆಪರ್ಚುನಿಟೀಸ್ ಎಲ್ಲ ಕಡೆ ಇದೆ, ಬಟ್ ನೀವು ಯಾವ ಕಡೆ ಹೋಗ್ತೀನೋ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಈಗ ಟೈಮ್ ಬಂತು, ಇಲ್ಲಿಂದ ಇನ್ನೊಂದು ಹಾರ್ಡ್ಲಿ 8-9 ಡೇಸ್ ಕೌಂಟ್ ಡೌನ್. ಸೊ ಈಗ ಏನು ಫೀಲ್ ಇದೆ ಒಳಗಡೆ? ಬಟ್ ಸಿನಿಮಾ ಅಂದರೆ ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ಬಿಕಾಸ್ ಥ್ರೂ ಔಟ್ ಇರೋದ್ರಿಂದ ನಂಗೊಂದು ಐಡಿಯಾ ಇದೆ. ಸಖತ್ ಫಾಸ್ಟಾಗಿ ಹೋಗುತ್ತೆ ಸ್ಟೋರಿ. ಅಂದರೆ ಸರ್ ಫ್ಯಾನ್ಸಿಗೆ ಬೇಕಾಗಿರೋ ಮಾಸ್ ಎಲಿಮೆಂಟ್. ಸರ್ನ ಈ ಥರ ಮಾಸಿಗೆ ನೋಡಿದೆ ತುಂಬ ಟೈಮ್ ಆಯಿತು. ಸೊ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಮಾಸ್ ಆ್ಯಂಡ್ ಪ್ಲಸ್ ಪೊಲೀಸ್ ಆಫೀಸರ್ ಆಗಿ ಸರ್ಗೆ ಅದೊಂದು ಅಂದರೆ ಪೊಲೀಸ್ ಯೂನಿಫಾರ್ಮ್ ಪೊಲೀಸ್ ಅಂತ ರೋಲ್ ಅಂತ ಬಂದಾಗ ಸುದೀಪ್ ಸರ್ ಇಸ್ ಲೈಕ್ ದ ಫಸ್ಟ್ ಪರ್ಸನ್ ನೀವು ಯೋಚನೆ ಮಾಡೋದು. ಆ ಹೈಟ್, ಆ ಗತ್ತು, ಆ ಪರ್ಸನಾಲಿಟಿ, ಆ ಪರ್ಸನಾಲಿಟಿ, ಆ ವಾಯ್ಸ್ ಅದೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಅವರ ಫ್ಯಾನ್ಸಿಗೆ ಒಂಥರ ಫೀಸ್ಟ್ ಇದು. ಮಾಸ್, ಮ್ಯಾಕ್ಸಿಮಮ್ ಮಾಸ್. ಸರ್ನ ನೀವು ಡಾನ್ಸ್ ಮಾಡೋದ್ರಲ್ಲೂ ನೋಡ್ತೀವಿ ಡಾನ್ಸು ಮಾಡ್ತಾರೆ ಸರ್ ಈ ಸಿನಿಮಾದಲ್ಲಿ, ಫೈಟು ಮಾಡ್ತಾರೆ, ಫೈಟಲ್ಲೂ ಡಾನ್ಸ್ ಮಾಡ್ತಾರೆ. ಸೊ ಇದೊಂದು ಕಾಂಬಿನೇಷನ್. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ ಆಡಿಯನ್ಸ್ಗೆ, ಅವರ ಫ್ಯಾನ್ಸ್ಗೆ. ಐ ನೋ ಕನ್ನಡದಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಹಿಟ್. ನಿಮಗೆ ಏನೆಲ್ಲ ಮಾಡಕ್ಕೆ ಸಿಕ್ಕಿದೆ ಹಂಗಿದ್ರೆ? ಈಗ ನೀವು ಹೇಳಿದ್ರಿ ಅಂದರೆ ಪರ್ಫಾರ್ಮೆನ್ಸ್ ಜೊತೆ ಬೇರೆ ಬೇರೆ ಏನೇನು ಸಿಕ್ಕಿದೆ? ನಮಗೂ ಎಲ್ಲ ಸಿಕ್ಕಿದೆ. ಡಾನ್ಸ್ ಸ್ಟೆಪ್ ಒಂದೆರಡು ಸ್ಟೆಪ್ಪು ಹಾಕಕ್ಕೆ ಸಿಕ್ಕಿದೆ. ಫೈಟ್ ಸೀಕ್ವೆನ್ಸಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಪುಟ್ಟ ಫೈಟ್ಸು ಮಾಡಿದ್ದೀವಿ. ಸೊ ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಆ್ಯಂಡ್ ಹೇಳೋದಲ್ಲ ಸರ್ ಅಂತ ಯೂಶ್ವಲಿ ಒಂದು ಹೀರೋ ಅಂತ ಬಂದಾಗ ಅವರನ್ನೇ ಹೈಲೈಟ್ ಮಾಡ್ಕೊತಾರೆ. ಬಟ್ ಸರ್ ಇಲ್ಲಿ ಎಲ್ಲರಿಗೂ ಈಕ್ವಲ್ ಸ್ಪೇಸ್ ಕೊಡ್ಸಿದ್ದಾರೆ ಆ್ಯಂಡ್ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಡ್ತೇನೆ. ಅವರಿದ್ದಾಗ್ಲೂ ನಾವು ಹೆಂಗೆಂಗೋ ನಿಂತಿರ್ತಿದ್ವಿ. ಅಂದರೆ ಸರ್ ಇಲ್ಲಿದ್ದಾರೆ ಅಂದರೆ ನಾವು ಹಿಂದೆ ಇಲ್ಲೆಲ್ಲೋ ಅವ್ರು ಹೇಳೋರು, ಇಲ್ಲಿ ಬರಮ್ಮ ಕಾಣಿಸ್ಕೋ, ಕ್ಯಾಮ್ರಾ ಕಾಣಿಸ್ಬೇಕು, ಇಲ್ಲಿ ನಿಂತ್ಕೋ, ನೀನು ಇಲ್ಲಿ ಪೊಸಿಷನ್ ಕೊಡು ಅಂತ. ಹಿ ಯೂಸ್ ಟು ಮೇಕ್ ಶೋರ್ ದಟ್ ಎಲ್ಲರೂ ಕಾಣಿಸ್ತಿದ್ದೀವಿ, ಎಲ್ಲರೂ ಆ ಒಂದು ಪಾರ್ಟ್ ಆಗಿದ್ದೀವಿ, ಆ ಒಂದು ಫ್ರೇಮಲ್ಲಿ ಕಾಣಿಸ್ತಿದ್ದೀವಿ ಅನ್ನೋ ಒಂದು ಇಂಪಾರ್ಟೆನ್ಸ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ಏನಂದರೆ ಡೆಫಿನೆಟ್ಲಿ ಆ ಒಂದು 140 days ಹಾರ್ಡ್ ವರ್ಕ್ ಏನಿದೆ ಅದು ರಿಸಲ್ಟ್ ತೋರಿಸುತ್ತೆ. 25th ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ. ಅವ್ರ ಫ್ಯಾನ್ಸಿಗೆ ಬೇಗನೆ ಕೊಡ್ತಿದ್ದಾರೆ. 27th ಆಲ್ ಓವರ್ ಅದರ್ ಲ್ಯಾಂಗ್ವೇಜಸ್ ರಿಲೀಸ್ ಆಗ್ತಿರೋದು. ಸೊ ಇಲ್ಲಿ ಅಂತೂ ಹ್ಯೂಜ್ ಹಿಟ್ ಆಗುತ್ತೆ. ಬಟ್ ಅದರ್ ಸ್ಟೇಟ್ಸ್ ಇದು ಲೆಟ್ಸ್ ಸಿ. ಬಿಕಾಸ್ ಸರಿಗೆ ತೆಲುಗಲ್ಲಿ ತಮಿಳಲ್ಲಿ ಕ್ರೇಜ್ ಇದೆ ಗೊತ್ತು, ಹಿಂದಿಯಲ್ಲೂ ಕ್ರೇಜ್ ಇದೆ. ಎಸ್. ಸೊ ಜಟ್ಟ ಇಂದ ನಿಮ್ಮ ಕರಿಯರ್ ಶುರುವಾಗುತ್ತೆ. ನೀವು ಹೇಳಿದ್ರಿ ಆವಾಗಲೇ ಹೇಗೆ ಅಂತ, ಮಾಡಲಿಂಗ್ ಫೀಲ್ಡಲ್ಲೂ ಇದ್ದವ್ರು ಅಲ್ವಾ? ಸೊ ಏನು ಅನ್ಸುತ್ತೆ ಈ ಒಂದು 10 years ಟೈಮ್ ಸ್ಪ್ಯಾನ್ ಇದೆಯಲ್ಲ ಸಿನಿಮಾ ಜರ್ನಿ ನೋಡಿದಾಗ? ಒಂದ್ಸಲ ತಿರುಗಿ ನೋಡಿದಾಗ ಏನು ಫೀಲ್ ಆಗುತ್ತೆ ನಿಮಗೆ? ಇಂಡಸ್ಟ್ರಿ ನಾನು ಯಾವತ್ತೂ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟರ್ ಅಂತ ಆಗ್ತೀನಿ ಅಂತ. ಒಂದು ದಿವಸ ನನ್ನ ಏಮ್ ಇದ್ದಿದ್ದು ಪೈಲಟ್ ಆಗಬೇಕಂತ. ಪೈಲಟ್ ಆಗೋಕ್ಕಾಗಲಿಲ್ಲ, ಸೊ ಏರ್ ಹೋಸ್ಟೆಸ್ ಆಗಿ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಇಂಡಸ್ಟ್ರಿ ಫಸ್ಟ್ ಜಟ್ಟ ಅಂತ ಬಂದಾಗ ವೆರಿ ಬೋಲ್ಡ್ ಫಿಲ್ಮ್. ಈಗ ಆ ಥರದ್ದು ಕ್ಯಾರೆಕ್ಟರ್ಸ್ಗಳನ್ನ ಈಗ ಸಮಾಂತ ಅವ್ರು ಇರಲಿ ಅಥವಾ ಬಿಗ್ ಸ್ಟಾರ್ಸ್ ಈಗ ಆ ಥರದ್ದು ಬೋಲ್ಡ್ ಸಿನಿಮಾ ಮಾಡ್ತಿದ್ದಾರೆ. ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಅಂತ ಬೋಲ್ಡ್ ಸಿನಿಮಾದಿಂದ. ಕೆಲವೊಮ್ಮೆ ಅನ್ಸುತ್ತೆ ಆ ಥರ ಸಿನಿಮಾ ನನಗೆ ಈಗ ಸಿಕ್ಕಿರ್ತಿದ್ರೆ, ಈಗ ನಾನು ಲಾಂಚ್ ಆಗಿರ್ತಿದ್ರೆ ಬಹುಶಃ ಬೇರೆ ರೀತಿಯ ಒಂದು ಫೇಮ್ ಇರೋದು ನನಗೆ, ಬೇರೆ ರೀತಿಯ ಅವಕಾಶಗಳು ಸಿಕ್ಕಿರೋದು ನನಗೆ ಅಂತ. ಸೊ ಬಟ್ ಎಕ್ಸ್ಪೀರಿಯನ್ಸ್ ಏನೂ ಗೊತ್ತಿಲ್ಲದೆ ಇಂಡಸ್ಟ್ರಿಗೆ ಬಂದೆ. 17 yearsಗೆ ನಾನು ಮಾಡಲಿಂಗ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ. ಸೊ ಕಂಪ್ಲೀಟ್ ಗ್ಲಾಮರ್ ಇಂಡಸ್ಟ್ರಿ ಅಂದರೆ ಗ್ಲಾಮರ್ ಇಂಡಸ್ಟ್ರಿಗೂ ಸಿನಿಮಾ ಇಂಡಸ್ಟ್ರಿಗೂ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಸಿನಿಮಾ ಇಂಡಸ್ಟ್ರಿ ಏನೂ ಗೊತ್ತಿಲ್ಲದೆ ಹೇಗೋ ಬಂದೆ. ನನ್ನದೇ ಒಂದು ಎಕ್ಸ್ಪೀರಿಯನ್ಸಿಂದ ನಾನು ಕಲ್ತ್ಕೊಳ್ತಾ ಹೋದೆ. ಆ್ಯಂಡ್ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು ಬಂದಾಗಿಂದ ಡೈರೆಕ್ಷನ್ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ನಾನು ಜಟ್ಟ ಟೈಮಲ್ಲೂ ಪೋಸ್ಟ್ ಪ್ರೊಡಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀನಿ. ಗಿರಿ ಸರ್ ಗೊತ್ತು, ಕಿರ್ಗೂರ್ ಇರಲಿ, ನಾನು ವರ್ಕ್ ಮಾಡಿರೋ ಎಲ್ಲ ಸಿನಿಮಾದಲ್ಲಿ ನಾನು ಕಿರುಗೂರಿನ ಕೈಯಲ್ಲಿ ನಾನು ಏಡಿಯಾಗಿ ವರ್ಕ್ ಮಾಡಿದ್ದೀನಿ. ಸೊ
ಬಿಕಾಸ್ ಡೈರೆಕ್ಷನ್ ಯಾವಾಗ ಬೇಕಾದ್ರೆ ಮಾಡ್ಕೋಬಹುದು, ಬಟ್ ಆಕ್ಟಿಂಗ್ ಹೌದು, ಈ ಒಂದು ಝೋನ್ ಇದೆಯಲ್ಲ ಆಕ್ಟರ್ಸ್ಗೆ, ಈಗ ಒಂದು ಝೋನ್ ಕ್ರಿಯೇಟ್ ಆಗಿದೆಯಲ್ಲ, ಪಾತ್ರಗಳಿರ್ಲಿ ಅಥವಾ ಏಜ್ ಕ್ಯಾಟಗರಿ ಅಂತ ಏನಿಲ್ಲ. ಎಕ್ಸಾಕ್ಟ್ಲಿ, ಅದು ಬಹಳ ಇಂಪಾರ್ಟೆಂಟ್. ಹಾ, ಸೊ ಮುಂಚೆ ಏನಿತ್ತು 25 ಆಯ್ತು ಅಂದ್ರೆ ಕರಿಯರ್ ಮುಗೀತು, ಖೇಲ್ ಖತಮ್, ಹೀರೋಯಿನ್ಸ್ದು. ಮದ್ವೆ ಆಯ್ತು ಅಂದ್ರೆ ಕರಿಯರ್ ಖತಮ್, ಮಗು ಆಯ್ತು ಅಂದ್ರೆ ಕರಿಯರ್ ಖತಮ್. ನೋ, ನಾವ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ಹೇಗಿದೆ ಅಂದ್ರೆ ಒಂದ್ ರೋಲ್ ನೀನ್ ಸೂಟ್ ಆಗ್ತಿದ್ಯಾ ಅಂದ್ರೆ ಯು ಆರ್ ಡನ್, ಕಾಸ್ಟೆಡ್. 10 ವರ್ಷದಲ್ಲಿ ನೀವು ಮಾಡಿದ್ದು ತುಂಬಾ ದೊಡ್ಡ ನಂಬರ್ ಅಲ್ಲ ನಿಮ್ಮ ಸಿನಿಮಾಗಳದ್ದು, ಕಮ್ಮಿ ಆದ್ರೂ. ಸಿನಿಮಾ ಹೇಳ್ದಂಗೆ ಜಟ್ಟ ಫಸ್ಟ್ ಸಿನಿಮಾದಲ್ಲಿ ಗಿರಿರಾಜ್ ಅವರು ನಿಮ್ಗೊಂದು ಅದ್ಭುತವಾದಂಥ ಆಪರ್ಚುನಿಟಿ ಕೊಡ್ತಾರೆ, ಬಟ್ ನೀವು ಅದನ್ನ ಅಷ್ಟೇ ಇದರಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ವೆರಿ ಫಸ್ಟ್ ಸಿನಿಮಾದಲ್ಲಿ ಯಾರು ಕೂಡ ತಗೊಳ್ಳಲ್ಲ, ಅಯ್ಯೋ ಯಾಕಪ್ಪ ಇದು ನನ್ನ ಕರಿಯರ್ಗೆ ಮತ್ತೆ ಇದೇನಾದ್ರು ಬೇರೆ ತರದ್ದು ಆಗಬಹುದಾ ಅಂತ ಯೋಚನೆ ಮಾಡ್ತಾರೆ. ಕಿರುಗೂರಿನ ಗೈಯಾಳಿಗಳು ಇರ್ಬೋದು, ಈಗಿರ್ಬೋದು. ಬಹುಪರಾಕ್, ದಯವಿಟ್ಟು ಗಮನಿಸಿ, ಮೆಗಾಲಿಯಾಸ್ ಮ್ಯಾಗಿ, ನೇಮ್ ದ ಸಿನಿಮಾ ಎಲ್ಲ ಆಲ್ಮೋಸ್ಟ್ ಬೋಲ್ಡ್ ಅಂಡ್ ಕಾನ್ಫಿಡೆಂಟ್ ಹುಡುಗಿ. ಎಲ್ಲೂ ಒಂಥರ ಮರಸುತ್ತ ಕ್ಯಾರೆಕ್ಟರ್ ಅಥವಾ ಲವ್ ಸ್ಟೋರಿ ತರದಿ ಅಲ್ವಾ, ರೆಗ್ಯುಲರ್ ಜಾನರ್ ಇಲ್ಲ ನಿಮ್ಮ ಕ್ಯಾರೆಕ್ಟರ್ ನೀವು ಫಾಲೋ ಮಾಡ್ಕೊಂಡು. ಕ್ಯಾರೆಕ್ಟರ್ ಗ್ರಾಫ್ ನೋಡಕ್ ಹೋದ್ರೆ ಅಂದ್ರೆ ಆಸ್ ಅನ್ ಆಕ್ಟರ್ ನಾನು ಏನು ಕ್ಯಾರೆಕ್ಟರ್ಸ್ಗಳು ಮಾಡಿದೀನಿ, ತುಂಬಾ ವೇರಿಯೇಷನ್ಸ್ ಇದೆ ಒಂದು ಪಾತ್ರಕ್ಕೆ ಇನ್ನೊಂದು ಪಾತ್ರಕ್ಕೂ. ಔಟ್ಲುಕ್ ಇರಲಿ ಅಥವಾ ಪರ್ಫಾರ್ಮೆನ್ಸ್ ವೈಸ್ ಇರಲಿ, ಸ್ಲ್ಯಾಂಗ್ ಇರಲಿ, ಅಡಾಪ್ಟೇಷನ್ ಇರಲಿ, ಜಾನರ್ಸ್ ಇರಲಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಜರ್ನಿ. ಏನು ಗೊತ್ತಿಲ್ಲದೆ, ಏನು ಇಂಡಸ್ಟ್ರಿ ಟಚ್ ಇಲ್ಲದೆ, ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋ ಹುಡುಗಿ, ಉಡುಪಿ ಒಂದು ಚಿಕ್ಕ ಪ್ಲೇಸಿಂದ ಬಂದಿರೋ ಹುಡುಗಿ ಈ ರೇಂಜಿಗೆ ಬೆಳೆದ್ರೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಬರ್ಲಿಕ್ಕೆ ಏನಾದ್ರು ಬೇರೆ ಥರದ ಏನಾದ್ರು ಮೋಟಿವ್ ಇತ್ತ, ಅಥವಾ ಅಂದ್ರೆ ಈ ಎಸ್ಪೆಷಲಿ ಮಾಡ್ಲಿಂಗ್, ಸಿನಿಮಾ ಈಗ ಬಂದ್ರಿ? ಮಾಡ್ಲಿಂಗ್ ನಾನು ಟೈಮ್ ಪಾಸ್ಗೋಸ್ಕರ, ಎಕ್ಸ್ಟ್ರಾ ಪಾಕೆಟ್ ಮನಿಗೋಸ್ಕರ ಮಾಡಿದ್ದೆ ಅಷ್ಟೇ. ಬಿಕಾಸ್ ನಾನು ಏವಿಯೇಷನ್ ಕೋರ್ಸ್ ಮಾಡ್ಕೊತಿದ್ದೆ. ಸೊ ಆ ಟೈಮಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇಟ್ ವಾಸ್ ಜಸ್ಟ್ ಔಟ್ ಆಫ್ ನೋ ಪ್ಯಾಷನ್ ಏನೂ ಇಲ್ಲ ಅಲ್ಲಿ. ನಾನು ಟಾಲ್ ಆಗಿದ್ದೆ, ಆಗ ತುಂಬ ಸೊಣಕ್ಲೆ ಇದ್ದೆ, ಈಗ ಸ್ವಲ್ಪ ಚಬ್ಬಿ ಆಗಿದ್ದೀನಿ. ತುಂಬಾ ಅಂದ್ರೆ ನಿಮ್ಗೆ ಗೊತ್ತು, ಫಸ್ಟ್ ಹಾಫ್ ನಾನು ತುಂಬಾ ಸೊಣಕ್ಲೆ ಇದೆ. ಸೊ ಟಾಲ್ ಇದೆ, ಆಫರ್ಸ್ಗಳು ಬಂತು, ಮಾಡ್ಲಿಂಗ್ ಕ್ಯಾಟ್ ವಾಕ್ ಚೆನ್ನಾಗಿತ್ತು, ತುಂಬ ಮಾಡ್ಲಿಂಗ್ ಮಾಡಿದ್ದೀನಿ. ಆ ಟೈಮ್ಗೆ ಪೋಸ್ಟರ್ ಮಾಡ್ಲಿಂಗು ಮಾಡಿದ್ದೀನಿ, ರ್ಯಾಂಪ್ ವಾಕ್ ಮಾಡಿದ್ದೀನಿ, ಆ್ಯಡ್ಸ್ಗಳು ತುಂಬ ಮಾಡಿದ್ದೀನಿ. ಸೊ ಇಟ್ ವಾಸ್ ಜಸ್ಟ್ ಔಟ್ ಆಫ್ ದುಡ್ಡು ಬರ್ತದೆ, ಒಂದು ಪಾಕೆಟ್ ಮನಿಗೋಸ್ಕರ ಮಾಡಿದ್ದು. ನೋ ಇಂಟ್ರೆಸ್ಟ್ ಇನ್ ಗೆಟಿಂಗ್ ಇನ್ ಟು ಆ್ಯಕ್ಟಿಂಗ್ ಆರ್ ಮಾಡ್ಲಿಂಗ್. ನಂದು ಯಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಡೈರೆಕ್ಷನ್ ಇರಲಿ. ನನ್ನ ಫೋಕಸ್ ಇದ್ದು ಫ್ಲೈ ಹೈ. ಅಂದ್ರೆ ಪಬ್ಲಿಸಿಟಿ ಇದೆಲ್ಲ ಒಂದು ಬೇರೆದ್ದೇ ಒಂದು ಆಯಾಮ ಪಡ್ಕೊಂಡಿದೆ. ನಿಮ್ಗೂ ಗೊತ್ತು, ಅಂದ್ರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆನೂ ಈಗ ಕಾಣಿಸ್ಕೋಬಹುದು. ಎಲ್ಲಿ ಬೇಕಾದ್ರೂ ನಮ್ಮನ್ನು ನಾವು ಗುರುತಿಸ್ಕೋಬಹುದು, ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೋಬಹುದು. ಏನನ್ಸುತ್ತೆ ಈ ಕ್ಷಣಕ್ಕೆ ಇಂಡಸ್ಟ್ರಿಗೆ ಇದೆಲ್ಲ ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ತಿದೆ ನಿಮಗೆ? ಈ ಕಮ್ ಬ್ಯಾಕ್ ಮಾಡಿರೋ ಟೈಮಲ್ಲಿ ಇದೆಲ್ಲ ನೋಡುವಾಗ ಏನು ಫೀಲ್ ಆಗುತ್ತೆ? ಜೆನ್ಯೂನ್ಲಿ ಹೇಳಬೇಕಂದ್ರೆ, ಈಗ ಯೂಟ್ಯೂಬಿಂದ ಸ್ಟಾರ್ ಆಗಿರೋ ತುಂಬ ಜನರಿದ್ದಾರೆ. ಯೂಟ್ಯೂಬಿಂದ ದುಡ್ಡು ಮಾಡಿಕೊಂಡು ಅವ್ರ ಲೈಫ್ ಡ್ರೀಮ್ಸ್ನ, ಅವ್ರ ಪೇರೆಂಟ್ಸ್ಗಳ ಡ್ರೀಮ್ಸ್ನ ಅಚೀವ್ ಮಾಡಿರೋರು ತುಂಬ ಜನರಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ ಆಗಿ ದುಡ್ಡು ಮಾಡ್ತಿರೋರು ತುಂಬ ಜನರಿದ್ದಾರೆ. ಆಮೇಲೆ ಅಲ್ಲಿ ಒಂದು ಏನು ಫೇಮ್ ತೊಗೊಂಡಿರೋರು ತುಂಬ ಜನರಿದ್ದಾರೆ. ಸೊ ನಮ್ಮ ಇಷ್ಟ, ನಮಗೆ ಯಾವ ರೀತಿ ಶಾರ್ಟ್ಕಟ್ಸ್ ಅಥವಾ ಈಸಿ ಫೇಮ್ ಬೇಕು, ಅಥವಾ ಸಮಥಿಂಗ್ ನಾವು ಎಲ್ಲೂ ಕಷ್ಟ ಬೀಳದೆ ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೊಂಡು ಆಪರ್ಚುನಿಟಿ. ನಮ್ಗೆ ಆಲ್ರೆಡಿ ಪ್ಲಾಟ್ಫಾರ್ಮ್ ಇದೆ. ಯೂಟ್ಯೂಬ್ ನಮಗೆ ಪ್ಲಾಟ್ಫಾರ್ಮ್, ಇನ್ಸ್ಟಾಗ್ರಾಮ್ ನಮಗೆ ಪ್ಲಾಟ್ಫಾರ್ಮ್. ಸೊ ನಮಗೆ ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಅನ್ನೋದು. ಸೊ ಅಲ್ಲಿ ನಾವು ಮಾಡ್ಕೊತೀವೋ, ಅಥವಾ ಸಿನಿಮಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಪ್ರೋಚ್ ಮಾಡಿ, ಅಲ್ಲೊಂದು ಆಡಿಷನ್ಸ್ ಕೊಟ್ಟು, ಆ ಒಂದು 100 days ಆಫ್ ಜರ್ನಿ. ಈಗ ಯಾವ ಸಿನಿಮಾ ನೋಡಿದ್ರು ನೀವು ಬೇಗ ಮುಗಿತಿಲ್ಲ. ಬಿಕಾಸ್ ಮೇ ಬಿ ನಮಗೆ ಟೆಕ್ನಿಕಲಿ ನಾವೆಲ್ಲ ಅಡ್ವಾನ್ಸ್ ಆಗಿದ್ದೀವಿ, ಬಟ್ ಟೆಕ್ನಿಕಲಿ ಅಡ್ವಾನ್ಸ್ಮೆಂಟ್ ಅಂತ ಅಂದ ತಕ್ಷಣ ನಾವು ಅಷ್ಟೇ ಮೇಕಿಂಗ್ ವೈಸ್ ರಿಚ್ ಆಗ್ತಾ ಹೋಗ್ತಿದ್ದೀವಿ, ಎಲಾಬ್ರೇಟ್ ಆಗ್ತಾ ಹೋಗ್ತಿದ್ವಿ. ಆ್ಯಂಡ್ ಟೆಕ್ನಿಕಲಿ VFX ಇರಲಿ, CG ಇರಲಿ, ಅದೆಲ್ಲ ಜಾಸ್ತಿ ಆಗ್ತಾ ಹೋಗ್ತಿದೆ. ಆ್ಯಂಡ್ ಪ್ಲಸ್ ಒಂದು ವಿಜುವಲ್ ಟ್ರೀಟ್ ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಆ ಒಂದು ವರ್ಕ್ ಶೆಡ್ಯೂಲ್ ಅಥವಾ ಲೈಟಿಂಗ್ಸ್ ಅಥವಾ ಕ್ರಿಯೇಟಿವಿಟಿ ಏನಿದೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಅದರಿಂದ ಸಿನಿಮಾಗಳು ಮೇಕಿಂಗ್ ಪ್ರಾಸೆಸ್ಸು ಲೆಂದಿ ಆಗ್ತದೆ. ಆ ಕಷ್ಟಕ್ಕೆ ನೀವು ಎಂಟರ್ ಆಗಿ ಆ ಒಂದು ಫೇಮ್ ಪಡ್ಕೋಬೇಕಂದ್ರೆ ನಿಮ್ಗೆ ಅದೇ ಪ್ಯಾಷನ್ ಅಂದರೆ ಅಲ್ಲೂ ಹೋಗ್ಬೋದು. OTT ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್, ವೆಬ್ ಸಿರೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಸೊ ಪ್ಲಾಟ್ಫಾರ್ಮ್ಸ್ ತುಂಬ ಅವಕಾಶ ನೀವು ಹುಡುಕಬೇಕು. ಅಂದರೆ ಆಪರ್ಚುನಿಟೀಸ್ ಎಲ್ಲ ಕಡೆ ಇದೆ, ಬಟ್ ನೀವು ಯಾವ ಕಡೆ ಹೋಗ್ತೀನೋ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಆ್ಯಂಡ್ ನೀವು ಹೇಳ್ದಂಗೆ
ಸಿನಿಮಾನ ನಾವು ಈಗ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ರೀಚ್ ಮಾಡೋಕ್ಕೆ ಈಸಿನೋ ಅಷ್ಟೇ ಒಂದು ಸಿನಿಮಾನ ಕಿಲ್ ಮಾಡುತ್ತೆ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪಬ್ಲಿಸಿಟಿ ಜಾಸ್ತಿ ಟ್ರೆಂಡ್ ಆಗೋದು ಆ್ಯಂಡ್ ನೆಗೆಟಿವಿಟಿ ಜಾಸ್ತಿ ಬೇಗ ಸ್ಪ್ರೆಡ್ ಆಗೋದು. ಸೊ ಒಂದು ಒಳ್ಳೆ ಸಿನಿಮಾ ಇದ್ದು ಯಾವುದೋ ಒಂದು ಫ್ಯಾನ್ಸ್ ಕ್ಲಬ್ಬಿಗೆ ಅದು ಇಷ್ಟ ಇಲ್ಲದೆ ಇದ್ದರೆ ಬೇರೆ ಆಪೋಸಿಟ್ ಇರೋರು ಅದನ್ನು ಕಿಲ್ ಮಾಡಿಬಿಡ್ತಾರೆ. ಅದು ಆಗಿರೋದು ನೋಡಿದೀನಿ. ಅಥವಾ ಒಂದು ಸಿನಿಮಾಗೆ ಯಾರು ಫ್ಯಾನ್ಸ್ ಇಲ್ಲ, ಯಾರು ಇಲ್ಲ, ಗತಿನೇ ಇಲ್ಲ, ಅವ್ರಿಗೆ ಏನೋ ಒಂದು ಕಷ್ಟ ಬಿದ್ದು ಸಿನಿಮಾ ರಿಲೀಸ್ ಮಾಡಿದ್ದಾರೆ, ಬಟ್ ಸೋಷಿಯಲ್ ಮೀಡಿಯಾ ವರ್ಡ್ ಆಫ್ ಮೌತ್ ಇಂದ ಅದು ಹಿಟ್ಟು ಎಲ್ಲಿಗೋ ಹೋಗ್ಬಿಡುತ್ತೆ. ಸೊ ಪ್ಲಸ್ ಅಂಡ್ ಮೈನಸ್ ಎರಡೂ ಇದೆ. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.